ವಿದ್ಯಾರ್ಥಿಗಳೇ, NHK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಿರುವ ಮಾಹಿತಿ ಏನೆಂದರೆ, ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸ್ಕಾಲರ್ಶಿಪ್ನಿಂದ ನೀವು 20,000ವರೆಗೆ ನೀವು ವಾರ್ಷಿಕವಾಗಿ ಪಡೆಯಬಹುದಾಗಿದೆ. ಅದು ಯಾವ ಸ್ಕಾಲರ್ಶಿಪ್ಪು, ಅದನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಮೊದಲಿಗೆ ನೀವು NSP ಅಂತೇಳಿ ಸರ್ಚ್ ಮಾಡಿದ ನಂತರ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಒಂದು ಓಪನ್ ಆದ ನಂತರ ಇಲ್ಲಿ ನೀವು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಇಲ್ಲಿದೆ ನೋಡಿ ಸ್ಟೂಡೆಂಟ್ ಅಂತೇಳಿ. ಸ್ಟೂಡೆಂಟನ್ನು ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ನೀವು ನೋಡಿ, ನಾನು ಇದೇ ಸ್ಕಾಲರ್ಶಿಪ್ ನೀವು ವಾರ್ಷಿಕವಾಗಿ 20,000ವರೆಗೆ ನೀವು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಬಹುದಾಗಿದೆ. ಅದು ಯಾವ ಸ್ಕಾಲರ್ಶಿಪ್ ಅಂದರೆ ನೋಡಿ, ಇಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಫ್ ಸ್ಕಾಲರ್ಶಿಪ್ ಫಾರ್ ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ಈ CSS ಸ್ಕಾಲರ್ಶಿಪ್ಪು ನೀವು ವಾರ್ಷಿಕವಾಗಿ 20,000ವರೆಗೆ ಪಡೆದುಕೊಳ್ಳಬಹುದು. PVC ಆದ ವಿದ್ಯಾರ್ಥಿಗಳು ಫಸ್ಟ್ ಇಯರ್ ಡಿಗ್ರಿ ಅಡ್ಮಿಷನ್ ಮಾಡಿಸಿದಾಗ ನೀವು 3 ವರ್ಷದವರೆಗೆ 12,000 ಪಡೆದುಕೊಳ್ಳುತ್ತೀರಿ. ಆಮೇಲೆ ಅನಂತರ ಪೋಸ್ಟ್ ಗ್ರ್ಯಾಜುಯೇಟ್ ಏನು ವಿದ್ಯಾರ್ಥಿಗಳು ಇರ್ತೀರಲ್ಲ, ಅವರು ವಾರ್ಷಿಕವಾಗಿ 20,000ವರೆಗೆ ನೀವು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳುತ್ತೀರಿ. ನೋಡಿ, ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/10/2025ರವರೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ. ಏನೇನು ಎಲಿಜಿಬಿಲಿಟಿ ಇರಬೇಕು ಮತ್ತು ಅದರ ರೂಲ್ಸ್ ಬಗ್ಗೆ ನೀವು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ, ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಸೆಕೆಂಡ್ ಇಯರ್ ಪಾಸ್ ಆಗಿರಬೇಕು. ಆನಂತರ ಏಜ್ ಬಂದು 18ರಿಂದ 25 ವಯಸ್ಸಾಗಿರಬೇಕು. ನೋಡಿ, ಆಮೇಲೆ ಕ್ಯಾಸ್ಟ್ ಜನರಲ್, OBC, SC, ST, ಫಿಮೇಲ್ ಆ್ಯಂಡ್ ಮೇಲ್. ಆನಂತರ ನೋಡಿ, ನಿಮ್ಮ ಒಂದು ಸ್ಕಾಲರ್ಶಿಪ್ಪು ಅರ್ಜಿ ಸಲ್ಲಿಸಬೇಕಾದರೆ ಇಲ್ಲಿದೆ ನೋಡಿ. ನಾನು ಹೇಳ್ತಾ ಇದ್ನಲ್ಲ, ವಾರ್ಷಿಕ ಎಷ್ಟು ಸ್ಕಾಲರ್ಶಿಪ್ ಯಾವ ಕೋರ್ಸಿಗೆ ಸಿಗುತ್ತೆ ಅಂತೇಳಿ. ನೋಡಿ, ದ ರೇಟ್ ಆಫ್ ಸ್ಕಾಲರ್ಶಿಪ್ ಅಂದರೆ 12,000 ಪರ್ ಎನ್ಯುವಲ್ ಅಂದರೆ ನೀವು ಸೆಕೆಂಡ್ ಇಯರ್ ಮುಗಿಸಿ ಗ್ರ್ಯಾಜುಯೇಷನ್ ಅಡ್ಮಿಷನ್ ಮಾಡಿದಾಗ 3 ವರ್ಷದವರೆಗೆ 12,000 ನಿಮಗೆ ಸ್ಕಾಲರ್ಶಿಪ್ ನಿಮಗೆ ಜಮಾ ಆಗುತ್ತದೆ. ಆನಂತರ ಯೂನಿವರ್ಸಿಟಿ ಕೋರ್ಸ್, ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿ ಕೋರ್ಸ್ಗೆ 20,000ವರೆಗೆ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲ್ ಸ್ಟೂಡೆಂಟ್ಗೆ ಜಮಾ ಆಗುತ್ತದೆ. ಅನಂತರ ಇಲ್ಲಿ BTech ಅಥವಾ ಇಂಜಿನಿಯರಿಂಗ್ ಕೋರ್ಸ್ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದಾರಲ್ಲ, ಅವರಿಗೆ 12,000ವರೆಗೆ ಇಲ್ಲಿಂದ ಸೆಕೆಂಡ್ ಥರ್ಡ್ ಇಯರ್ವರೆಗೆ 20,000ವರೆಗೆ ಜಮಾ ಆಗುತ್ತದೆ. ನಿಮ್ಮ ಒಂದು ಸ್ಕಾಲರ್ಶಿಪ್ ಯಾವ ಥರ ಜಮಾ ಆಗುತ್ತದೆ ಅಂದರೆ DBT ಮೂಲಕ ಜಮಾ ಆಗುತ್ತದೆ. ಈ ಒಂದು ಸ್ಕಾಲರ್ಶಿಪ್ ಜಮಾ ಆಗಬೇಕಾದ್ರೆ NPCI ಕಡ್ಡಾಯವಾಗಿರುತ್ತದೆ. ನಾನು ನಿನ್ನೆ ತಿಳಿಸಿರುವಂಥ NPCI ವಿಡಿಯೋನ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಯಾವ ರೀತಿ ನೀವು ಆಧಾರ್ ಕಾರ್ಡನ್ನು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಬೇಕು ಆನ್ಲೈನಲ್ಲಿ ಅಂತೇಳಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ. ಆ ಒಂದು ವಿಡಿಯೋವನ್ನು ನೋಡೋ ಮೂಲಕ ನೀವು ಆನ್ಲೈನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಆಧಾರ್ ಸೀಡಿಂಗ್ ಬ್ಯಾಂಕ್ ಅಕೌಂಟ್ ಯಾವ ರೀತಿ ಮಾಡೋಕ್ಕಂತೇಳಿ DBT ಮೂಲಕ ಸ್ಕಾಲರ್ಶಿಪ್ ಜಮಾ ಆಗುತ್ತೆ ಅಂತ ಹೇಳಿಕೊಟ್ಟಿದ್ದಾರೆ. ನೋಡಿ, ಯಾವ ರೀತಿ ಮಾಡೋಕ್ಕಪ್ಪ ಬ್ಯಾಂಕ್ ಅಕೌಂಟಿಗೆ ಅಂದರೆ NPCI ಮಾಡಬೇಕು. ಅದು ಯಾವ ಥರ ಅಂದರೆ BISC ಅಂದರೆ ನಿನ್ನೆ ನಾನು ಹೇಳ್ಕೊಟ್ಟಿದ್ದೀನಲ್ಲ, ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಆಧಾರ ಒಂದು ಸ್ಟೇಟಸ್ ಚೆಕ್ ಮಾಡೋಕ್ಕಂದರೆ ಈ ಥರ BISC ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ ಅಲ್ಲಿ ನಿಮ್ಮ NPCI ಮ್ಯಾಪಿಂಗ್ ಬಗ್ಗೆ ಸ್ಟೇಟಸನ್ನು ತಿಳಿದುಕೊಳ್ಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.
ನಮ್ಮ NSK ಟೆಕ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.